Hello ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್ ಭವ್ಯ ಫಿಸಿಕ್ಸ್. Today we are going to discuss important questions of first PUC physics, that is chapter 12 kinetic theory of gases. ಹೌದು ಮಕ್ಕಳೇ, ಇವತ್ತು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವುದೆಲ್ಲ ಇರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ನಾನು ಇವಾಗಲೇ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಫ್ ಆಲ್ ದ ಚಾಪ್ಟರ್ಸ್ ಎಕ್ಸೆಪ್ಟ್ ಲಾಸ್ಟ್ 2 is uploaded in my channel. Please go through that. Okay, so ನಾನು ಫಸ್ಟ್ ಚಾಪ್ಟರ್ ಇಂದ ಆಲ್ಮೋಸ್ಟ್ 11 ಚಾಪ್ಟರ್ ವರೆಗೂ ಅಪ್ಲೋಡ್ ಮಾಡಿದ್ದೀನಿ. ಹೆಲ್ಪ್ ಆಗುತ್ತೆ ನಿಮಗೆ. ಸೊ ವೇಟೇಜ್ ತಿಳ್ಕೊಳ್ಳೋದ್ರಿಂದ ಅಥವಾ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಯಾವುದು ಅಂತ ಹೇಳಿ ಗೊತ್ತಾಯ್ತು ಅಂದ್ರೆ ಅದನ್ನೇ ನೀವು ವರ್ಕೌಟ್ ಮಾಡ್ಬೋದು. ಆ ಕ್ವೆಶ್ಚನ್ಸ್ ನ ಆನ್ಸರ್ ನ ತಿಳ್ಕೊಂಡ್ರೆ ಸಾಕಾಗತ್ತೆ. ಓಕೆನಾ ಮಕ್ಕಳೇ? ಸೊ ಇವಾಗ ಈ ಒಂದು ಚಾಪ್ಟರ್ ಅಲ್ಲಿ ಕೈನೆಟಿಕ್ ಥಿಯರಿಲಿ ನೀವು ಮ್ಯಾಕ್ಸಿಮಮ್ 5 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳೇ. ಓಕೆ, ಸೊ ಯಾವ ತರ ಎಲ್ಲ ಕ್ವೆಶ್ಚನ್ಸ್ ಇರುತ್ತೆ, ಒಂದು ನೀವು MCQ ಅಲ್ಲಿ ಇದ್ದೇ ಇರುತ್ತೆ ಒಂದು ಕ್ವೆಶ್ಚನ್ಸ್, ಒಂದು ಫಿಲಿಂಗ್ ದ ಬ್ಲಾಂಕ್ಸ್ ಬರ್ಬೋದು. ಸೊ ಅಂದ್ರೆ 3 ಮಾರ್ಕ್ಸ್ ಇದು ಒಂದು ಕ್ವೆಶ್ಚನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸೊ 3 + 1 + 1 ಇರ್ಬೋದು, ಅಥವಾ 2 ಮಾರ್ಕ್ಸ್ ಇದು ಬರ್ಬೋದು, ಅಥವಾ 5 ಮಾರ್ಕ್ಸ್ ಬರುವ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಬಟ್ ಯಾವ್ದಿದೆ ಅಂತ ಹೇಳಿ ಹೇಳ್ತೀನಿ. ಇವಾಗ 5 ಮಾರ್ಕ್ಸ್ ಕೇಳ್ಬೋದಾದ ಕ್ವೆಶ್ಚನ್ಸ್ ಯಾವ್ದು ಅಂದ್ರೆ, ಸ್ಟೇಟ್ ದ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಅನ್ ಐಡಿಯಲ್ ಗ್ಯಾಸ್. ಇದರಲ್ಲಿ ಒಂದು 7 to 8 ಪಾಸ್ಟುಲೇಟ್ಸ್ ಇದೆ, ಅಥವಾ ಅಸಂಪ್ಷನ್ ಅನ್ಬೋದು, ಫೀಚರ್ಸ್ ಅನ್ಬೋದು. ಓಕೆ, 7 to 8 ಅಸಂಪ್ಷನ್ ಇದೆ. ಬಟ್ ಇದನ್ನು ಮೋಸ್ಟ್ ಆಫ್ ದ ಟೈಮ್ 3 ಮಾರ್ಕ್ಸ್ ಕೇಳುವ ಚಾನ್ಸಸ್ ಇರುತ್ತೆ. ಸೊ ನೀವು ಒಂದು 5 ಪಾಯಿಂಟ್ಸ್ ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದೆಲ್ಲ ಈಸಿ ಆಗುತ್ತೆ ಆ 5 ಪಾಯಿಂಟ್ಸ್ ನ ನೋಟ್ ಮಾಡ್ಕೊಳ್ಳಿ. 5 ಮಾರ್ಕ್ಸ್ ಕೇಳಿದ್ರೆ 5 ಪಾಯಿಂಟ್ಸ್ ಬರ್ಕೊಳ್ಳಿ, 3 ಮಾರ್ಕ್ಸ್ ಕೇಳಿದ್ರೆ 3 ಪಾಯಿಂಟ್ಸ್ ಬರೀರಿ. ಏನಕ್ಕೆ ಅಂದ್ರೆ ಈ ವೇಟೇಜ್ ಅನ್ನೋದು ವೇರಿ ಆಗ್ಬಹುದು. 5 to 6 ಮಾರ್ಕ್ಸ್ ವೇಟೇಜ್ ಇರ್ಬೋದು. ಅವಾಗ 1 ಮಾರ್ಕ್ MCQ ಹೋಗಿ 1 5 ಮಾರ್ಕ್ಸ್ ಕ್ವಶನ್ಸ್ ಈ ಚಾಪ್ಟರ್ ಇಂದ ಕೇಳ್ಬೋದು. ಅವಾಗ ಇದನ್ನ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ದಿಸ್ ಕ್ವಶನ್ ಇಸ್ ಆಸ್ಕ್ಡ್ ಫಾರ್ 3 ಮಾರ್ಕ್ಸ್. 3 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಗೊತ್ತಿದ್ದಂಗೆ ಐಡಿಯಲ್ ಗ್ಯಾಸ್ ಅಂದಾಗ ಮಾಲಿಕ್ಯೂಲ್ ಹೆಂಗಿರುತ್ತೆ. ಸೊ ಐಡಿಯಲ್ ಗ್ಯಾಸ್ ಕನ್ಸಿಸ್ಟ್ ಆಫ್ ಲಾರ್ಜ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. Okay, and they are continuously moving in random direction with all possible velocities. Idan different points agi barkobeku. With all possible velocity ranging from 0 to infinity. Okay, and a molecule hengirutte andre elastic agirutte, rigid agirutte. So there are collision between molecules. When molecules are collide with each other, what type of collision it is? Elastic collision. Okay, and between two successive collision, the distance traveled by the molecule is called as mean free path. ಓಕೆ, ಸೊ ಈ ತರ ಕೆಲವೊಂದೆಲ್ಲ ಪಾಯಿಂಟ್ಸ್ ಇದೆ, ಅದನ್ನ ನೋಡ್ಕೊಳ್ಳಿ. ಯಾವ್ದು ಈಸಿ ಆಗುತ್ತೆ ನಿಮ್ಗೆ ಅದನ್ನ ಬರ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ದೆನ್ ಡಿರೈವ್ an expression for pressure exerted by the gas molecules of an ideal gas. ಇದು ಅಷ್ಟೇ ಪ್ರೀವಿಯಸ್ ಇಯರ್ ಗಳಲ್ಲಿ 5 ಮಾರ್ಕ್ಸ್ ಬರ್ತಾ ಇತ್ತು, ಬಟ್ ಇವಾಗ ಇದು 3 ಮಾರ್ಕ್ಸ್ ಗೆ ಕೇಳುವ ಚಾನ್ಸಸ್ ಇರುತ್ತೆ. ಇದು ಅಷ್ಟೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಪ್ರೆಷರ್ ಎಕ್ಸ್ಪ್ರೆಷನ್ ಏನಿದೆ, 1/3 ಆಫ್ mn v² ಬಾರ್. ಓಕೆ, ಸೊ ಅಂದ್ರೆ v² ಬಾರ್ ಅಂದ್ರೆ ಏನದು, ಆವರೇಜ್ ವೆಲಾಸಿಟಿ, ಮೀನ್ ಸ್ಕ್ವೇರ್ ಸ್ಪೀಡ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್. ಓಕೆ, ಸೊ 1/3 ಆಫ್ mn v² ಬಾರ್. ಈ ಒಂದು ಎಕ್ಸ್ಪ್ರೆಷನ್ ಬರಬೇಕು ಅಂದ್ರೆ ನೀವು ಏನೇನ್ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ಹೇಳಿ ನೋಡ್ಕೊಳ್ಳಿ ಮಕ್ಕಳೇ. ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಡೆರೈವೇಶನ್ಸ್. ನೆಕ್ಸ್ಟ್ ನೋಡೋದಾದ್ರೆ 3 ಮಾರ್ಕ್ಸ್. ಇದರಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ತುಂಬಾನೇ ಇದೆ ಮಕ್ಕಳೇ. ಸೊ ಹೌ ಮೆನಿ ಡಿಗ್ರೀಸ್ ಆಫ್ ಫ್ರೀಡಮ್ ಆರ್ ದೇರ್ ಇನ್ ಮೊನೋಅಟಾಮಿಕ್, ಡಯಾಟಾಮಿಕ್, ಟ್ರೈಅಟಾಮಿಕ್? ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಫೈಂಡ್ ಔಟ್ ಮಾಡಕ್ಕೆ ಈ ಫಾರ್ಮುಲಾ ಯೂಸ್ ಮಾಡ್ತೀರಾ, 3n - k. ಈ ಫಾರ್ಮುಲಾ ಯೂಸ್ ಮಾಡಿ. ಮೋನೋ ಅಟಾಮಿಕ್ ಅಂದ್ರೆ ಸಿಂಗಲ್ ಆಟಮ್, ಸೊ n 1 ಆಗುತ್ತೆ. 3 × 1 ಅಂದ್ರೆ 3 ಅಂಡ್ k ವ್ಯಾಲ್ಯೂ ಇರೋದಿಲ್ಲ. k ಅಂದ್ರೆ ಏನು, ಇಫ್ ದೇರ್ ಆರ್ 2 atoms are bounded together. ಓಕೆ, ಸೊ ಇದು k. ಓಕೆ, ಈ ಡಿಸ್ಟೆನ್ಸ್ ಇದೆಯಲ್ವಾ, ಇದು k ಆಗಿರುತ್ತೆ. ಇವಾಗ 2 ಆಟಮ್ 3 ಆಟಮ್ ಇತ್ತು ಅಂದ್ರೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಟ್ರೈಅಟಾಮಿಕ್, ಲೀನಿಯರ್ ಮಾಲಿಕ್ಯೂಲ್ ಅಂತೀವಿ. ಸೊ ಒಂದ್ ಮಾಲಿಕ್ಯೂಲ್ ಅಲ್ಲಿ 3 ಆಟಮ್ಸ್ ಇತ್ತು ಅಂದ್ರೆ ಲೀನಿಯರ್ ಟ್ರೈಅಟಾಮಿಕ್ ಮಾಲಿಕ್ಯೂಲ್ ಅಲ್ಲಿ ಎಷ್ಟು k ಇದೆ, ಇಲ್ಲಿ k ವ್ಯಾಲ್ಯೂ ಇಸ್ 2. ಇದೊಂದು ಸೊ 2. ಅದೇ ನೀವು ಈ ತರ ಬರ್ಕೊಂಡ್ರೆ ನಾನ್ ಲೀನಿಯರ್ ಆಯ್ತು ಅಂದ್ರೆ ಇಲ್ಲಿ k ವ್ಯಾಲ್ಯೂ ಎಷ್ಟಾಗುತ್ತೆ, 3. ಈ ಆಟಮ್ಸ್ ಇಲ್ಲಿ 3 ಕಡೆ ಇರುತ್ತೆ, ಸೊ k ವ್ಯಾಲ್ಯೂ 3 ಇರುತ್ತೆ. ಸೊ ಅಂಡ್ ಮೋನೋ ಅಟಾಮಿಕ್ ಅಂದ್ರೆ n1, ಡಯಾಟಾಮಿಕ್ n2, ಟ್ರೈಅಟಾಮಿಕ್ n3. ಇದ್ರ ಮೇಲೆ ನೀವು ಈ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ಬರ್ಕೋಬಹುದು. ಸೊ ದಿಸ್ ಇಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಸ್ಕ್ಡ್ ಫಾರ್ 3 ಮಾರ್ಕ್ಸ್. ನೆಕ್ಸ್ಟ್, ಗಿವ್ ದ ವ್ಯಾಲ್ಯೂ ಆಫ್ ಗಾಮಾ ಫಾರ್ ಮೊನೋಅಟಾಮಿಕ್, ಡಯಾಟಾಮಿಕ್ ಅಂಡ್ ಟ್ರೈಅಟಾಮಿಕ್ ಗ್ಯಾಸ್. ಗಾಮಾನ ನಾವು ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ Cp/Cv ಈ ರಿಲೇಷನ್ ಅಲ್ಲಿ ಫೈಂಡ್ ಔಟ್ ಮಾಡಬಹುದು. ಸೊ ನೀವು Cp ಅಂಡ್ Cv ಫೈಂಡ್ ಔಟ್ ಮಾಡಬೇಕು ಫಾರ್ ಗಾಮಾ, ಫಾರ್ ಮೋನೋ, ಡಯಾ ಅಂಡ್ ಟ್ರೈ, ಅಂಡ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಗಾಮಾ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್, ಡಿರೈವ್ ದ ರಿಲೇಷನ್ ಬಿಟ್ವೀನ್ ಕೈನೆಟಿಕ್ ಎನರ್ಜಿ ಆಫ್ ಗ್ಯಾಸ್ ಅಂಡ್ ಅಬ್ಸಲ್ಯೂಟ್ ಟೆಂಪರೇಚರ್. ಸೊ ನಾವಿಲ್ಲಿ ಏನ್ ಪ್ರೂವ್ ಮಾಡ್ತೀವಿ ಅಂದ್ರೆ
average kinetic energy of gas molecule is directly proportional to absolute temperature ಅಂತ ಪ್ರೂವ್ ಮಾಡ್ತೀವಿ. ಸೊ ನಾವು ಅದಕ್ಕೆ ಏನ್ ಯೂಸ್ ಮಾಡ್ತೀವಿ, ಪ್ರೆಷರ್. ಇಲ್ಲಿ ಏನ್ ನಮ್ಗೆ ಡೆರಿವೇಶನ್ ನಲ್ಲಿ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಆ ಪ್ರೆಷರ್ ಎಕ್ಸ್ಪ್ರೆಷನ್ ಯೂಸ್ ಮಾಡಿ ನಾವು ಆ ಒಂದು ಡೆರಿವೇಶನ್ ಮಾಡ್ತೀವಿ ಮಕ್ಕಳೇ. ಸೊ ಈ ರಿಲೇಷನ್ ನಾನೇನಾದ್ರು ನಿಮ್ಗೆ ಸಾಲ್ವ್ ಮಾಡ್ಬೇಕು ಅಂದ್ರೆ ಕಮೆಂಟ್ ಮಾಡಿ. ಸೊ ನಿಮ್ಗೆ ಬೇಕಿತ್ತು ಅಂದ್ರೆ ಸಾಲ್ವ್ ಮಾಡ್ತೀನಿ ನಾನು. ಓಕೆ, ಸೊ ದಿಸ್ ಡೆರಿವೇಶನ್ ಇಸ್ ಆಸ್ಕ್ಡ್ ಫಾರ್ 3 marks. ಸ್ಟೇಟ್ ಅಂಡ್ ಪ್ರೂವ್ ಆಫ್ ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಬರೀ ಸ್ಟೇಟ್ಮೆಂಟ್ 2 marks ಕೇಳುವ ಚಾನ್ಸಸ್ ಇರುತ್ತೆ, ಅಥವಾ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಅಥವಾ ಸ್ಟೇಟ್ ಅಂಡ್ ಪ್ರೂವ್ ಅಂತ ಹೇಳಿ 3 marks ಬರುವ ಚಾನ್ಸಸ್ ತುಂಬಾನೇ ಇದೆ ಮಕ್ಕಳೇ. ಸೊ ಇದು ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್, ಇಕ್ವಿಪಾರ್ಟಿಷನ್ ಆಫ್ ಎನರ್ಜಿ. ಇದರ ಸ್ಟೇಟ್ಮೆಂಟ್ ನ ಓದ್ಕೊಳ್ಳಿ ಕರೆಕ್ಟ್ ಆಗಿ, 2 marks ಬರೋ ಚಾನ್ಸಸ್ ಇದೆ. And derive an expression for internal energy and molar specific heat of capacity of monatomic diatomic gas. ಇದು ಅಷ್ಟೇ. ಇಲ್ಲಿ ನೀವು ಯು ಬರ್ಕೋಬೇಕು. ಯು ಅಂದ್ರೆ ಇಂಟರ್ನಲ್ ಎನರ್ಜಿ, ಅಂಡ್ ನೀವೇನ್ ಬರ್ಕೋತೀರಾ, ಸಿಪಿ ಅಂಡ್ ಸಿವಿ. CP and CV for monoatomic and diatomic gases. Then show that specific heat capacity of solid is 3R. Show that specific heat capacity of water is 9R ಅಂತೇಳಿ ಇದು ಕೇಳುವ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ 3 marks ಬರುವ ಕ್ವಶನ್ಸ್. ಸೊ ಇದರಲ್ಲಿ ಜಾಸ್ತಿ 3 marks ಇರೋದು, 5 marks ಅಂತ ಹೇಳಿ ಇಲ್ಲ. ಮೊದಲು ಓಲ್ಡ್ ಸಿಲೆಬಸ್ ಅಲ್ಲಿ ಇದ್ದಾಗ ಇದೆಲ್ಲ 5 marks ಬರ್ತಾ ಇತ್ತು, ಬಟ್ ಇವಾಗ ಪ್ಯಾಟರ್ನ್ ಚೇಂಜ್ ಆಗಿದೆ. 3 marks ಗೆ ಜಾಸ್ತಿ ಕ್ವಶನ್ಸ್ ಕೇಳುತ್ತೆ. ನೆಕ್ಸ್ಟ್ ನೋಡೋದಾದ್ರೆ 2 marks ಅಲ್ಲಿ ತುಂಬಾನೇ ಕ್ವಶನ್ಸ್ ಇದೆ ಮಕ್ಕಳೇ. ಸೊ ಗಿವ್ ದ ವ್ಯಾಲ್ಯೂ ಆಫ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಯಾವ್ದಾಗಿರುತ್ತೆ, ಕ್ಯಾಪಿಟಲ್ ಆರ್. ಅದರ ವ್ಯಾಲ್ಯೂ ಏನು, 8.31. ಮೆನ್ಷನ್ ಇಟ್ಸ್ SI ಯೂನಿಟ್, ಜೌಲ್ ಪರ್ ಮೋಲ್ ಪರ್ ಕೆಲ್ವಿನ್ ಆಗಿರುತ್ತೆ. ಅಂಡ್ ಡಿಫೈನ್ RMS ವೆಲಾಸಿಟಿ ಇರ್ಬೋದು, ಡಿಗ್ರೀಸ್ ಆಫ್ ಫ್ರೀಡಮ್ ಇರ್ಬೋದು, ಅಥವಾ ಗಾಮಾ ರೇಷಿಯೋ ಆಫ್ CP/CV ಅದರ ಡೆಫಿನೇಷನ್ ಇರ್ಬೋದು. ಈ ತರ ಡೆಫಿನೇಷನ್ ಕೇಳುವಂತದ್ದು ತುಂಬಾನೇ ಇರುತ್ತೆ, 2 marks ಬರುತ್ತೆ. And what is mean free path? Mention its formula and how it depends, okay, on the radius ಇದೆಲ್ಲ ಕೇಳ್ತಾರೆ, and number density ಮೇಲೆ ಹೆಂಗ್ ಡಿಪೆಂಡ್ ಆಗಿದೆ. And state and explain Boyle's law, Charles law ಇರ್ಬೋದು, ಅಥವಾ state and explain Dalton's law of partial pressure ಕೇಳುವ ಚಾನ್ಸಸ್ ಇರುತ್ತೆ ಮಕ್ಕಳೇ. ಈ ತರ ನಾನು ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನ ಲಿಸ್ಟ್ ಔಟ್ ಮಾಡಿದೀನಿ. ನೀವು ಇದನ್ನ ವರ್ಕೌಟ್ ಮಾಡ್ಕೊಳ್ಳಿ ಮಕ್ಕಳೇ. ಇದ್ರದ್ದು ಆನ್ಸರ್ ಫೈಂಡ್ ಮಾಡಿ ಅಂಡ್ ಇದನ್ನಷ್ಟೇ ಓದ್ಕೊಂಡ್ರೆ ಸಾಕಾಗತ್ತೆ ಮಕ್ಕಳೇ. ಸೊ ಇದರ ವೇಟೇಜ್ ಜಸ್ಟ್ 5 marks ಇರೋದ್ರಿಂದ ನೀವು ಒಂದು half an hour to 1 hour ಇಲ್ಲ 1 day ಕಂಪ್ಲೀಟ್ ಆಗಿ ಸ್ಪೆಂಡ್ ಮಾಡಿ ಇದಿಷ್ಟಕ್ಕೂ ಆನ್ಸರ್ ನೋಡ್ಕೊಂಡು ನೀಟಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅವಾಗ ನಿಮಗೆ ಆನ್ಸರ್ ನೆನಪಿರುತ್ತೆ, ಪದೇ ಪದೇ ಓದುವ ಅಗತ್ಯ ಇರೋದಿಲ್ಲ ಮಕ್ಕಳೇ. ಸೊ I hope this video is helpful, and please don't forget to like, share and subscribe my channel. Thanks for watching.